ಸಂಕ್ರಾಂತಿ ಹಬ್ಬದ ವಿಶೇಷಗಳಲ್ಲಿ ಒಂದಾದ ಮಕ್ಕಳಿಗೆ ಹಣ್ಣೆರೆಯುವ ಪದ್ಧತಿಯನ್ನು ಯಾಕೆ ಮಾಡ್ತಾರೆ, ಹೇಗೆ ಮಾಡ್ತಾರೆ ಅಂತ ನೋಡೋಣ. ಹಣ್ಣೆರೆಯೋದು ಅಂತಾರೆ, ಕೆಲವೊಂದು ಕಡೆ ಫಲ ಎರೆಯೋದು ಅಂತಾರೆ, ಕರಿ ಎರೆಯೋದು ಅಂತೆಲ್ಲ ಕೆಲವೊಂದು ಕಡೆ ಕೆಲವೊಂದು ಹೆಸರಿನಿಂದ ಕರೀತಾರೆ. ಶ್ರೀ ವಿಷ್ಣುವಿಗೆ ಬದರಿವನದಲ್ಲಿದ್ದಾಗ 33 ಕೋಟಿ ದೇವಾನುದೇವತೆಗಳು ಹಣ್ಣಿನ ಅಭಿಷೇಕವನ್ನು ಮಾಡಿರ್ತಾರಂತೆ. ಆ ಹಣ್ಣಿನ ಅಭಿಷೇಕಕ್ಕೆ ಮನಸೋತ ಶ್ರೀ ವಿಷ್ಣುವು ಚಿಕ್ಕ ಮಕ್ಕಳ ರೂಪವನ್ನು ತಾಳಿ ಅವರೊಟ್ಟಿಗೆ ಆಟವನ್ನು ಆಡಿರ್ತಾನಂತೆ. ಹಾಗಾಗಿ ಸಂಕ್ರಾಂತಿ ಸಮಯದಲ್ಲಿ ಚಿಕ್ಕ ಮಕ್ಕಳನ್ನು ಶ್ರೀ ವಿಷ್ಣುವಿನ ರೂಪ ಎಂದು ತಿಳಿದು ಅವರಿಗೆ ಹಣ್ಣೆರೆಯುವ ಒಂದು ಪದ್ಧತಿಯನ್ನು ರೂಢಿಯಲ್ಲಿದೆ. ಇದು ಒಂದು ಥರ ನಂಬಿಕೆಯಾದರೆ, ಮತ್ತೊಂದು ಥರ ನಂಬಿಕೆಯನ್ನು ನೋಡೋದಾದರೆ, ಮಕ್ಕಳ ಆಯುಷ್ಯದಲ್ಲಿ ಏನಾದರೂ ಕಂಟಕಗಳಿದ್ದರೆ ಆ ಕಂಟಕಗಳು ನಿವಾರಣೆ ಆಗಲಿ ಅಂತ ಮಾಡ್ತಾರೆ. ಮಕ್ಕಳಿಗೆ ದೃಷ್ಟಿ ತೆಗೆಯುವುದು ಅಂತಲೂ ಹೇಳ್ತಾರೆ. ಹಾಗಾಗಿ ನಮ್ಮ ಇಂದಿನ ಕಾಲದಿಂದಲೂ ಪೂರ್ವಜರು ಇದನ್ನು ಅನುಸರಿಸ್ಕೊತ ಬಂದಿದ್ದಾರೆ. ಈ ಪದ್ಧತಿಯನ್ನು ಹೇಗೆ ಮಾಡೋದು ಅಂತ ನೋಡೋದಾದರೆ, ಶನಿದೇವರ ಲೋಹ ಆಗಿರುವ ಕಬ್ಬಿಣದ ಸೇರಿನಲ್ಲಿ ದ್ರಾಕ್ಷಿ, ಬೆಂಡು, ಬತ್ತಾಸು, ಕುಸರಳ್ಳು, ಬೆಂಡು ಬತ್ತಾಸು ಇರಲಿಲ್ಲ ಅಂತಂದರೆ ವಿಧ ವಿಧವಾದ ಚಾಕ್ಲೇಟ್ಸನ್ನು ಬೇಕಾದರೂ ನೀವು ಹಾಕ್ಬೋದು. ಬಾರೆಹಣ್ಣು, ಕಡಲೆಕಾಳು, ಕಬ್ಬು, ಕಾಯಿನ್ಸು ಇವೆಲ್ಲವನ್ನು ಒಟ್ಟಿಗೆ ಹಾಕಿ ಮಕ್ಕಳ ನೆತ್ತಿಯಿಂದ ಅಭಿಷೇಕದ ಥರ ಹಾಕೋದ್ರಿಂದ ಮಕ್ಕಳ ಕಂಟಕ ನಿವಾರಣೆ ಆಗ್ಬೋದು. ಈಗ ನೆಕ್ಸ್ಟು ಕ್ಲೈಮೇಟ್ ಚೇಂಜ್ ಆಗೋದ್ರಿಂದ ಅದರಿಂದ ಮಕ್ಕಳಿಗೆ ಏನಾದರೂ ಅನಾರೋಗ್ಯ ಸಮಸ್ಯೆ ಕಾಡೋದನ್ನು ಕಡಿಮೆ ಆಗುತ್ತೆ ಅನ್ನೋದು ಹಿಂದಿನ ಕಾಲದಿಂದನೂ ನಮ್ಮ ಪೂರ್ವಜರು ನಡೆಸ್ಕೋತಾ ಬಂದಿದ್ದಾರೆ. ಸಂಕ್ರಾಂತಿ ದಿವಸ ನಮಗೆ ಮಾಡೋಕ್ಕಾಗಲಿಲ್ಲ ಅನ್ನೋರು ಇದನ್ನು ರಥಸಪ್ತಮಿಗೂ ಸಹ ಇದನ್ನು ಮಾಡ್ಬೋದಾಗಿದೆ.